ಪ್ರಾಮಾಣಿಕತೆ, ಪರಿಶ್ರಮ ಇದ್ದಾಗ ಪ್ರತಿಭೆ ಬೆಳಗುತ್ತದೆ. ಮ್ಯಾಕ್ಸಿಮ್ ಸಲ್ದಾನಾ ಅವರು ಟೈಟಾನ್ ವಾಚ್ ಕಂಪನಿಯ 8 ಶಾಖೆ ಹೊಂದಿದ್ದರೆ ಅದಕ್ಕೆ ಅವರ ಪ್ರಾಮಾಣಿಕ ದುಡಿಮೆ ಮತ್ತು ಪರಿಶ್ರಮ ಕಾರಣ ಅಂತ ಉಡುಪಿ ಧರ್ಮ ಪ್ರಾಂತ್ಯದ ಚಾನ್ಸಲರ್ ಅತಿವಂದನೀಯ ಧರ್ಮಗುರು ಸ್ಟೀಫನ್ ಡಿಸೋಜ ಹೇಳಿದ್ದಾರೆ. ಮಂಗಳವಾರ ಹಳೆ ಬಸ್ ನಿಲ್ದಾಣ ಸಮೀಪ ದತ್ತಾತ್ರೇಯ ದೇವಸ್ಥಾನದ ಎದುರುಗಡೆಯ ಕಾಮತ್ ಕಾಂಪ್ಲೆಕ್ಸ್ನಲ್ಲಿ ಟೈಟಾನ್ ವಾಚ್ ಕಂಪನಿಯ ಉದ್ಯಮದ ಪಾಲುದಾರರಾಗಿರುವ ಮ್ಯಾಕ್ಸಿಮ್ ಸಲ್ದಾನಾ ಅವರ ಟೈಟಾನ್ ವರ್ಲ್ಡ್ ಸ್ಟೋರ್ ಟೈಟಾನ್ ವಾಚ್ನ ನೂತನ ಶೋರೂಂ ಉದ್ಘಾಟಿಸಿ ಅವರು ಆಶೀರ್ವಚನ ನೀಡಿದರು. ಮುಖ್ಯ ಅತಿಥಿ ಟೈಟಾನ್ ಕಂಪನಿಯ ಬಿಸಿನೆಸ್ ಹೆಡ್ ಅಜಯ್ ದ್ವಿವೇದಿ ಶೋರೂಂ ಅನಾವರಣಗೊಳಿಸಿದ್ದಾರೆ. ಕುಂದಾಪುರ ವಲಯ ಪ್ರಧಾನ ಧರ್ಮಗುರು ಅತಿವಂದನೀಯ ಪೌಲ್ ರೇಗೋ, ಕೊಲ್ಲೂರು ದೇವಳದ ಧರ್ಮದರ್ಶಿ ಉದ್ಯಮಿ ಕೆ ಸುರೇಂದ್ರ ಶೆಟ್ಟಿ, ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಸಂಘಟನಾ ಕಾರ್ಯದರ್ಶಿ ಧರ್ಮಗುರು ಮೌಲಾನಾ ಜಮೀರ್ ಅಹಮದ್ ರಶಾದಿ ಶುಭ ಹಾರೈಸಿದ್ದಾರೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶೋರೂಂ ಮಾಲೀಕ ಮ್ಯಾಕ್ಸಿಮ್ ಸಲ್ದಾನಾ ಮಾತನಾಡಿ, ಟೈಟಾನ್ ಕಂಪನಿಯ ಶೋರೂಂ ಮೊದಲ ಬಾರಿಗೆ ಉಡುಪಿಯಲ್ಲಿ ಆರಂಭಿಸಿ ಪ್ರಸ್ತುತ ಶಿವಮೊಗ್ಗ, ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡಂತೆ 7 ಫ್ರಾಂಚೈಸಿಯನ್ನು ಹೊಂದಿದೆ. 8ನೇ ಶಾಖೆ ಇಂದು ಕುಂದಾಪುರದಲ್ಲಿ ಆರಂಭಗೊಂಡಿದೆ ಎಂದರು. ಇನ್ನು ಈ ಸಂದರ್ಭ ಟೈಟಾನ್ ಕಂಪನಿಯ ಸೌತ್ ಝೋನ್ ಮ್ಯಾನೇಜರ್ ಪ್ರಶಾಂತ್ ಜೆ, ಕಟ್ಟಡದ ಮಾಲೀಕ ವಿಷ್ಣುದಾಸ್ ಕಾಮತ್, ಕುಂದಾಪುರ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ವಿನೋದ್ ಕ್ರಾಸ್ಟಾ, ರೋಸರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಜಾನ್ಸನ್ ಡಿ ಅಲ್ಮೇಡಾ, ಮಂಗಳೂರು ತನಿಷ್ಕಾ ಫ್ರಾಂಚೈಸಿ ಮಾಲೀಕ ಖಾದರ್, ಟೈಟಾನ್ ವರ್ಲ್ಡ್ ಮಂಗಳೂರು ಫ್ರಾಂಚೈಸಿಯ ಮಾಲೀಕ ಪ್ರಸನ್ನ ಕಾವೂರು, ಶಿವಮೊಗ್ಗ ಫ್ರಾಂಚೈಸಿಯ ಮೋಹನ್, ಉಡುಪಿ ಫ್ರಾಂಚೈಸಿಯ ಪ್ರಕಾಶ್ ಪ್ರಭು, ಮಾಲೀಕ ಮ್ಯಾಕ್ಸಿಮ್ ಸಲ್ದಾನಾ ಅವರ ಪತ್ನಿ ಗ್ರೇಟಾ ಸಲ್ದಾನಾ, ಮಕ್ಕಳಾದ ಲಿಯೋನಾ, ಓನೆಲ್, ಟೈಟಾನ್ ಟ್ರೈನರ್ ಅನೂಪ್, ಐಶ್ವರ್ಯ ಮೊದಲಾದವರು ಉಪಸ್ಥಿತರಿದ್ದರು. ಮ್ಯಾಕ್ಸಿಮ್ ಗ್ರೆಚ್ಚಾ ಮತ್ತು ಅವರ ಮಕ್ಕಳಾದ ಲಿಯಾನ್ ಓನೆಲ್ ಅವರು ದೇವರು ಅವರಿಗೆ ನೀಡಿದ ಪ್ರತಿಭೆಗಳನ್ನು ನಮ್ಮ ನಿರೂಪಕರು ಹೇಳಿದ್ರು. 8ನೇ ಶೋರೂಮ್ ರಿಯಲಿ ಅದು ಕಾಣುತ್ತದೆ. ಅವರಿಗೆ ನೀಡಿದ ಪ್ರತಿಭೆಗಳನ್ನು ಬಹಳ ಉತ್ತಮವಾಗಿ ಅವರು ಉಪಯೋಗಿಸಿ ಇವತ್ತು 8 ನನ್ನ ಆಶೆ ಅಭಿಲಾಷೆ ಏನಂದ್ರೆ ಇಟ್ ಮಲ್ಟಿಪ್ಲೈ 8 into 16 ಮಲ್ಟಿಪ್ಲೈ ಆಗ್ತಾ ಹೋಗ್ಲಿ ಅಂತ ನಾನು ಆಶಿಸುತ್ತೇನೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಮ್ಯಾಕ್ಸಿಮ್, ಗ್ರೆಚ್ಚಾ, ಲಿಯಾನ್ ಅಂಡ್ ಓನೆಲ್. ಇವತ್ತು ಇಲ್ಲಿ ಈ ಗಡಿಯಾರದ ಶೋರೂಮ್ ಅನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ನಮ್ಗೆಲ್ಲರಿಗೆ ಗೊತ್ತಿದೆ ನಾವು ಸ್ಮಾರ್ಟ್ ವಾಚ್ ಯುಗದಲ್ಲಿ ಇದ್ದೇವೆ. ಆ ಸ್ಮಾರ್ಟ್ ವಾಚ್ ಯುಗದಲ್ಲಿ ಇರುವಾಗ ಇಂಥ ಒಂದು ಶೋರೂಮ್ ಅದನ್ನು ಸ್ಟಾರ್ಟ್ ಮಾಡಲು ಅವರು ಖಂಡಿತವಾಗಿ ನಿರ್ಧಾರ ಮಾಡಿದ್ದಾರೆ. ಅದರಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಸ್ಮಾರ್ಟ್ ವಾಚ್ ನಾವು ತುಂಬಾ ಜನರು ಧರಿಸುತ್ತೇವೆ, ನಾನು ಕೂಡ ಕೆಲವೊಮ್ಮೆ ಧರಿಸುತ್ತೇನೆ. ಆದ್ರೆ ಸ್ಮಾರ್ಟ್ ವಾಚ್ ಅಲ್ಲಿ ನಮ್ಗೆ ಗೊತ್ತಿದೆ ಎಲ್ಲ ಕಾಣ್ತದೆ, ಅದರಲ್ಲಿ ಹಾರ್ಟ್ ರೇಟ್, ಪಲ್ಸ್ ರೇಟ್, ಅದು ಇದು, ವಾಕಿಂಗ್, ಅದು ಇದು ರೇಟ್ ಅಂತ. ಕೆಲವೊಮ್ಮೆ ಎಷ್ಟು ಅದು ಅಕ್ಯುರೇಟ್ ಅಂತ ನಮ್ಗೆ ಗೊತ್ತಿಲ್ಲ, ಆದ್ರೂ ಅದು ತೋರಿಸುವಾಗ ನಮ್ಗೆ ಕೆಲವೊಮ್ಮೆ ಹೆದರಿಕೆ ಆಗ್ತದೆ. ಅದಕ್ಕೆ ಬೆಸ್ಟ್ ಗೋ ಬ್ಯಾಕ್ ಟು
these watches only shows time, and that's the purpose of the watches. ಗಡಿಯಾರದ ಪ್ರಮುಖ ಉದ್ದೇಶ ಸಮಯವನ್ನು ತೋರಿಸುವುದು. ಅದರಿಂದ ಸ್ಮಾರ್ಟ್ ವಾಚ್ ಯುಗದಲ್ಲಿಯೂ ಇಂಥ ಒಂದು ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಈ ಶೋರೂಮ್ ಅನ್ನು ಆರಂಭ ಮಾಡಿದ್ದಾರೆ. ನಿಮಗೆ ಫ್ಯೂಚರ್ ಒಳ್ಳೆಯದಿದೆ. ನಾನು ಈ ಕುಂದಾಪುರ ಪರಿಸರದಲ್ಲಿ ನೋಡುವಾಗ ನಮ್ಮ ಈ ಊರು ಬೆಳೀತಾ ಇದೆ. ಮತ್ತೆ ಬೇರೆ ಬೇರೆ ಬ್ರ್ಯಾಂಡ್ಗಳು, ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳ ಶೋರೂಮ್ಗಳು ಇಲ್ಲಿ ಆಗಮಿಸಿ ತನ್ನ ವ್ಯಾಪಾರ ವಹಿವಾಟವನ್ನು ಅವರು ನಡೆಸ್ತಾ ಇದ್ದಾರೆ. ಅದೇ ರೀತಿ ಈ ಟೈಟಾನ್ ವಾಚ್ನ ಶೋರೂಮ್ ಈ ಶುಭಾರಂಭದಲ್ಲಿ ನಾನು ಶುಭ ಹಾರೈಸುತ್ತೇನೆ. ಮತ್ತು ಸೃಷ್ಟಿಕರ್ತ ಇವರ ಮೇಲೆ ಮತ್ತು ಇವರ ಈ ವ್ಯಾಪಾರದ ಮೇಲೆ ಸದಾ ಅನುಗ್ರಹ ವರ್ಷಿಸುತ್ತಿರಲಿ ಸೃಷ್ಟಿಕರ್ತನ ಅಂತ ನಾನು ಶುಭ ಹಾರೈಸಿ, ಮತ್ತು ಒಳ್ಳೆಯ ಒಂದು ನಮ್ಮ ಈ ಭಾಗದ ಜನರಿಗೆ ಉಪಯೋಗ ನೀಡಲಿ ಮತ್ತು ಈ ವ್ಯಾಪಾರ ಯಶಸ್ಸಿನ ಶಿಖರವೇರಲಿ ಎಂದು. ತುಂಬ ಭಯ ಇತ್ತು ಇಲ್ಲಿ ವ್ಯವಹಾರ ಮಾಡೋದು ಹೇಗೆ, ಯಾಕಂದರೆ ವ್ಯವಹಾರ ಮಾಡಬೇಕಾದ್ರೆ ಈ ಜನಸಂಪರ್ಕ ಬೇಕು, ಜನರ ಆಸೆ ಆಕಾಂಕ್ಷೆ ಇರ್ಬೋದು, ಅವರ ಏನು ಟೇಸ್ಟ್ ಇದೆ ಅದನ್ನು ನಾವು ಒದಗಿಸಬೇಕಾಗ್ತದೆ. ಅಂಥ ಸಮಯದಲ್ಲಿ ನಾನು ನೋಡಿದಾಗ ನಾವು ಉಡುಪಿ ಜಿಲ್ಲೆಯಲ್ಲಿ ಅತಿ ಪೊಟೆನ್ಷಿಯಲ್ ಇರ್ತಕ್ಕಂಥ ಸಿಟಿ ಅನ್ನೋದು ಕುಂದಾಪುರ ನಾನು ನಿರ್ಣಯ ಮಾಡಿದೆ. ಇಲ್ಲಿಯ ಜನರ ಟೇಸ್ಟ್, ಇಲ್ಲಿ ಜನರಿಗೆ ಅಗತ್ಯತೆಗಳನ್ನು ಖಂಡಿತವಾಗಿ ಅವ್ರು ನಮಗೆ ಸಹಕಾರ ಕೊಡ್ತಾರೆ. ಇಂಥ ಒಂದು ಮಲ್ಟಿ ಬ್ರ್ಯಾಂಡ್ ಟೈಟಲ್ ಶೋರೂಮ್ನ ನೀವು ಮಾಡಿದ್ದೀರಿ. ಅದೇ ರೀತಿ ನಾವು ಈಗಾಗಲೇ ನಮ್ಮ ನಿರೂಪಕರು ಹೇಳಿದ್ರು, ಬೇರೆ ಬೇರೆ ಕ್ಷೇತ್ರ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ. ಆ ಎಲ್ಲ ಶೋರೂಮ್ಗಳು ಕುಂದಾಪುರದಲ್ಲಿ ಬರಲಿ. ಯಾಕಂದರೆ ಖಂಡಿತವಾಗಿ ಕುಂದಾಪುರ ಜನರು ಖಂಡಿತ ಇದಕ್ಕೆ ಸ್ಪಂದಿಸ್ತಾರೆ, ಅಗತ್ಯತೆ ಇದೆ. ಯಾಕಂದರೆ ಒಂದು ಸಣ್ಣ ವಸ್ತುವನ್ನು ಪರ್ಚೇಸ್ ಮಾಡಲಿಕ್ಕೆ ನಾವು ಉಡುಪಿ ಮಂಗಳೂರು ಹೋಗ್ತಾ ಇದ್ದೇವೆ. ಇವತ್ತಿಷ್ಟು ಬ್ರ್ಯಾಂಡಿಂಗ್ ಟೈಟನ್ನ ವಾಚ್ಗಳು ಇಲ್ಲೇ ಇರುವಾಗ ದೂರ ಹೋಗತಕ್ಕಂಥ ಅಗತ್ಯತೆ ಇಲ್ಲ. ನಾವು ವ್ಯವಹಾರ ಮಾಡುವಾಗ ಹಾಗೆ ಇಲ್ಲೇ ಏನು ಸಿಗ್ತಿಲ್ಲ, ಕುಂದಾಪುರ ಏನು ಸಿಗಲ್ಲ ಅದನ್ನು ಇಲ್ಲಿ ಮಾಡುವಂಥ ನನ್ನ ಉದ್ದೇಶ ಇತ್ತು. ನಾವು ಸಾನ ಸಿಲ್ಕ್ ಇರ್ಬೋದು, ಅದೇ ರೀತಿ ನಾವು ಸೆಲೂನ್ಗಳು, ಇದೆಲ್ಲ ನಾವು ಜನರ ಅಗತ್ಯ ತಕ್ಕ ನಾವು ನಿರ್ಮಾಣ ಮಾಡಬೇಕು. He didn't blink an eye and said, yes, this is my store, I will do it. So thank you, Maxim, for taking this store and being part of Titan from how many years now? 25 years. So he is part of the family now, like all others. Prasanna, Kadarbai, where is he? Kadarbai. Yeah. So I think he's part of the family. So first of all, congratulations, Maxim and family. I think you have been a pillar for us in this part of the country, in this part of the state. I would also like to thank all our customers. We exist because of customers. Without them, we are nothing. So thank you very much to all our customers for blessing us for last 40 years. And I'm sure you will keep on blessing us for next 40 years and 400 years. So thank you very much to all our customers. A big thanks to our partners and what we expected. So I think good big round of applause to you guys have done a wonderful job. Keep doing what you're doing. Our MD used to say, ex-MD who retired in December, that it's not important that whether a customer carries a carry bag. They should carry a smile when they're going out of the store. That's your job, that's your responsibility, that we should create those smiles. And trust me, if a customer goes without buying also, with a smile, they'll come back again to you. So keep on creating smile, business will happen, don't worry. ಇಲ್ಲಿ ಶುರುವಾಗಿ ಒಂದು ತಿಂಗಳಾಯಿತು ಈ ಸ್ಥಳದ ಮೇಲೆ ನಾನು ಆಶೀರ್ವಾಚನ ಮಾಡಿದ್ದೆ. ತುಂಬ ಸಂತೋಷ. ಈ ಕಡೆ ಬರುವಾಗ ಒಂದು ದೃಷ್ಟಿ ಈ ಕಡೆ ಹೊರಿಸಿದರೆ the lights at night it shines. That side we have Harsha, that also shines. Here also gets up. ಇದನ್ನು ನಮ್ಮ ಈ ಕುಂದಾಪುರದ ಪರಿಸರದಲ್ಲಿ ಇಂಥ ಒಂದು ಎಕ್ಸ್ಕ್ಲೂಸಿವ್ ಶೋರೂಮ್ ಇರಲಿಲ್ಲ. ವಾಚ್ಗಳು ಸಿಗ್ತವೆ, ವಾಚಿನ ಅಂಗಡಿ ಬೇರೆ ಬೇರೆ ಉಂಟು, ಆದರೆ ಟೈಟನ್ ಇದ್ದು ಎಕ್ಸ್ಕ್ಲೂಸಿವ್ ಇಲ್ಲಿ ಆಗ್ತಾ ಇದೆ. ಹಾಗೂ ಗ್ರೆಟಾ ನಿಮಗೆ ಹಾಗೂ ನಿಮ್ಮ ಮಕ್ಕಳಿಗೆ